ಬೆಳಗ್ಗೆ ಎದ್ದು ಲೆಮನ್ ವಾಟರ್ ಕುಡಿದು ಕಾಫಿ ಕುಡಿಯೋದ್ರೊಳಗಡೆ ಸ್ನಾನಕ್ಕೆ ನೀರು ರೆಡಿ ಆಗಿತ್ತು. ಹಾಗಾಗಿ ಸ್ನಾನ ಮಾಡ್ಕೊಂಬರಕ್ಕೆ ಹೋದೆ. ಸ್ನಾನ ಮಾಡ್ಕೊಂಬಂದ್ರು. ತಿಂಡಿಗೆ ಇನ್ನೂ ರೆಡಿ ಮಾಡ್ತಾ ಇದ್ರು, ಇನ್ನೂ ಚಪಾತಿ ಮಾಡ್ತಾ ಇದ್ರು. ಹಾಗಾಗಿ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟೆ. ಇವತ್ತು ತುಂಬ ಕೆಲಸಗಳಿದೆ, ಹಾಗಾಗಿ ಆಚೆ ಹೋಗಬೇಕಿತ್ತು. ತುಂಬ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಹೊರಟೆ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಬಂದೆ. ಮನೆಗೆ ಬರೋದ್ರೊಳಗಡೆ ತಿಂಡಿ ರೆಡಿ ಮಾಡಿದ್ರು, ತಿಂಡಿ ತಿಂದೆ. ಕೆಲವೊಂದು ಇಮೇಲ್ಗಳು ಕಳ್ಸೋದಿತ್ತು ಮತ್ತು ಕೆಲವೊಬ್ಬರಿಗೆ ಕಾಲ್ಗಳು ಮಾಡೋದಿತ್ತು, ಎಲ್ಲ ಮಾಡಿ ಮುಗಿಸ್ದೆ. ಅದಾದಮೇಲೆ ಆಚೆ ಹೋಗಬೇಕಿತ್ತು. ನಾನು ತುಂಬ ದಿನಗಳಿಂದ ಉಪ್ಸಾರು ಮಾಡು ಅಂತ ಕೇಳ್ತಾ ಇದ್ದೆ. ಹಾಗಾಗಿ ನಮ್ಮಮ್ಮ ಉಪ್ಸಾರು ಮಾಡೋದಕ್ಕೆ ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ರು. ಮುದ್ದೆ ಮಾಡು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದೆ, ಇವತ್ತು ಮಾಡ್ತಾ ಇದ್ದಾರೆ. ಮಧ್ಯಾಹ್ನಕ್ಕೆ ಆಚೆನೇ ಊಟ ಮಾಡಿದೆ. ಕೆಲಸ ಮುಗಿಸಿ ಮನೆಗೆ ಬರೋದ್ರೊಳಗಡೆ ಸಂಜೆ ಆಗೋಗ್ಬಿಟ್ಟಿತ್ತು. ಮನೆಗೆ ಬಂದು ನೋಡಿದ್ರೆ ಅಮ್ಮ ಡೋರ್ ಲಾಕ್ ಮಾಡ್ಕೊಂಡಿಲ್ಲ, ಆಚೆ ಹೋಗ್ಬಿಟ್ಟಿದ್ರು. ಅಮ್ಮ ಇಲ್ಲದೆ ಒಂಥರ ಬೇಜಾರಾಗ್ತಿತ್ತು. ಅದಕ್ಕೆ ನಾನು ಆಚೆ ಬಂದು ಕೂತ್ಕೊಂಡ್ಬಿಟ್ಟೆ. ಕಾಯ್ದು ಬೇಜಾರಾಗಿ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಕುಡ್ದೆ. ಕಾಲ್ ಮಾಡಿದಾಗ ಗೊತ್ತಾಯ್ತು ಹತ್ರದಲ್ಲಿರುವಂಥ ತರಕಾರಿ ಅಂಗಡಿಗೆ ಅಮ್ಮ ಬಂದಿದ್ದಾರೆ ಅಂತ. ನಾನು ಅಲ್ಲಿಗೆ ಹೋಗಿದ್ದೆ. ಮನೆಗೆ ಬಂದಾದ್ಮೇಲೆ ಮುದ್ದೆ ಮತ್ತು ಉಪ್ಸಾರು ಮಾಡಿಕೊಟ್ರು. ತಿಂದು ಇವತ್ತಿನ ದಿನ ಮುಗಿಸ್ದೆ.